ಬೆಳಗ್ಗೆಯಿಂದ ಅಂಗಡಿಗಳು ಎತ್ತಿಸ್ತಾವ್ರೆ, ನಾವೆಲ್ಲ ಹೋಗೋದು ಎಲ್ಲ ಮುಚ್ಚಿಕ್ಬಿಟ್ಟು ಎಲ್ಲ ಕೂಲಿ ನಾಲಿ ಮಾಡೋರು, ಯಾರಿಗೂ ಯಾರು ಸಾಹುಕಾರ ಏನು ಇಲ್ಲ ಇಲ್ಲಿ. ಪೊಲೀಸವರು ತಹಸೀಲ್ದಾರ್ಗಳೆಲ್ಲನೂ ಸರ್ಕಲ್ ಅಂಗಡಿ ಎತ್ತಿಸ್ರಿ, ನಿಮ್ಮಿಂದ ಟ್ರಾಫಿಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಸೈಡು ಸರ್ಕಲ್ ಸೆಂಟರ್ ಖಾಲಿ ಐತೆ, ಆ ಸೈಡ್ ಈ ಸೈಡ್ ಮಾತ್ರ ಇದೆ. ತೊಂದರೆ ಮಾಡಿಲ್ಲ, ಆದ್ರೂ ಕೂಡ ಬಂದು ನಮ್ಗೆ ತುಂಬಾ ದೌರ್ಜನ್ಯ ಮಾಡ್ತಾವ್ರೆ ಪೊಲೀಸರು. ಕುತ್ಕೊಂಡು ವ್ಯಾಪಾರ ಮಾಡ್ತೀವಿ, ನಾವ್ ಎಲ್ಲ ಹೋಗಿ ವ್ಯಾಪಾರ ಮಾಡ್ಬೇಕು, ಎಲ್ಲಿ ದುಡ್ಕೊ ತಿನ್ಬೇಕು. ಹೋಟ್ಲು ಪಾನಿ ಬಣ್ಣ ಸಮೇತ ಏನಿರಬಾರ್ದು, ಎಲ್ಲ ತೊಳೆ ಹಾಕ್ಸಿ. ಈಗ ಯಾರೋ ಒಬ್ಬರು ತಪ್ಪು ಮಾಡಿದ್ರೆ ಅಂಥವ್ರಿಗೆ ನೀವು ಪನಿಷ್ಮೆಂಟ್ ಕೊಡಿ. ಬಸ್ ಸ್ಟ್ಯಾಂಡ್ ಹತ್ರ ಹೋಟ್ಲ ಹತ್ರ 1000 ಬೈಕ್ ಇರ್ತವೆ, ಕಾರ್ ಇರ್ತವೆ, ಎತ್ತಿದ್ರೆ ಯಾರಿಗನ ಯಾಕದಕ್ಕೆ ಮಾತಾಡೋಕೆ ದಮ್ಮಿಲ್ವ ಯಾರಿಗೂ. ಅವ್ರಿಗೆ ಏನು ಬೇಕೋ ಅಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ಮತ್ತು ಅವರಲ್ಲಿರೋದ್ರಿಂದ ಟ್ರಾಫಿಕ್ಗೂ ಮತ್ತೆ ತೊಂದರೆ ಆಗ್ತಾ ಇದೆ. ಅವ್ರು ಏನು ಮಾಡ್ತಾರೆ, ಅಲ್ಲೊಂದು ಅಂಗಡಿ ಇರಬೇಕು, ರೋಡ್ ಮೇಲೆ ಒಂದು ಅಂಗಡಿ ಇರಬೇಕು. ಈ ಕೆಲವು ಜನ ಬೀದಿ ಬದಿ ವ್ಯಾಪಾರ ಮಾಡುವಂತವರೆಲ್ಲರೂ ಕೂಡ ಬಹುತೇಕ ಬಡವರಾಗಿರ್ತಾರೆ. ಒಪ್ಪತ್ತಿನ ಗಂಜಿಗಾಗಿ ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಅವತ್ತಿನ ಗಂಜಿಯನ್ನ ಕುಡ್ಕೊಳ್ತಾರೆ. ಆದ್ರೆ ಕೆಲವೊಮ್ಮೆ ಈ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡೋದ್ರಿಂದ ಅಲ್ಲೇ ವಾಹನಗಳನ್ನ ನಿಲ್ಲಿಸುವಂತದ್ದು, ಈ ಒಂದು ಕಸವನ್ನ ಅಲ್ಲೇ ಹಾಕುವಂತದ್ದು, ಇದರಿಂದ ಟ್ರಾಫಿಕ್ ಜಾಮ್ ಕೂಡ ಹೆಚ್ಚಾಗ್ತಾ ಇದೆ. ಮತ್ತೆ ಸ್ವಚ್ಛತೆಯು ಕೂಡ ಕೊರತೆ ಆಗ್ತಾ ಇರುತ್ತೆ. ಇದೀಗ ಆನೇಕಲ್ ಪಟ್ಟಣದಲ್ಲಿ ಇಲ್ಲಿ ಸಂತೆ ಮಳಿಗೆಗಳು ಇದ್ರೂ ಕೂಡ ಅಲ್ಲಿ ವ್ಯಾಪಾರ ಮಾಡದೆ ರಸ್ತೆಯಲ್ಲಿ ಬೀದಿ ಬದಿಗಳಲ್ಲಿ ಇರುವ ಅಂಗಡಿಗಳನ್ನ ಹಾಕೊಂಡಿದ್ದಾರೆ ಅಂತೇಳಿ ಪುರಸಭೆಯವರು ಇವತ್ತು ತೆರವು ಕಾರ್ಯಾಚರಣೆ ಪೊಲೀಸರೊಂದಿಗೆ ಆರಂಭಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳು, ಪೊಲೀಸ್ನವರು ಮತ್ತು ಅಧಿಕಾರಿಗಳೊಂದಿಗೆ ತೀವ್ರವಾದಂತಹ ಮಾತಿನ ಚಕಮಕಿಯು ಕೂಡ ನಡೆಯಿತು. ಒಂದು ಕಡೆ ಬಡವ ತನ್ನ ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋದಕ್ಕೆ ವ್ಯಾಪಾರ ಮಾಡ್ತಿದ್ದಾನೆ, ಮತ್ತೊಂದು ಕಡೆ ಪುರಸಭೆಯವರು ಟ್ರಾಫಿಕ್ ಜಾಮ್ ಆಗ್ತಿದೆ ಅಂತೇಳಿ ಪುರಸಭೆಯವರು ಮತ್ತು ಪೊಲೀಸ್ನವರು ಇವುಗಳನ್ನ ಇಲ್ಲಿಂದ ತೆರವುಗೊಳಿಸ್ತಾ ಇದ್ದಾರೆ. ಇದರ ನಡುವೆ ಇವರಿಬ್ಬರ ಅಗ್ಗ ಜಗ್ಗಾಟ ತಾರಕಕ್ಕೆ ಹೋಗಿತ್ತು, ಮಾತಿನ ಚಕಮಕಿಗಳು ಕೂಡ ಆದವು. ಆನೇಕಲ್ ಪುರಸಭೆಯ ಮುಖ್ಯಾಧಿಕಾರಿ ಕುಮಾರ್, ಹಾಗೆಯೇ ಪ್ರಭಾರಿ ಅಧ್ಯಕ್ಷ ಆಗಿರ್ತಕ್ಕಂತಹ ಭುವನ ದಿನೇಶ್ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಮುನಾವರ್ ರವರು ಏನೇ ಸಮಜಾಯಿಷನ್ನ ನೀಡಿದ್ರು ಮತ್ತು ಏನೇ ಮನವೊಲಿಸೋದಕ್ಕೆ ಪ್ರಯತ್ನಿಸಿದ್ರು ಕೂಡ ಬೀದಿ ಬದಿ ವ್ಯಾಪಾರಿಗಳು ಒಪ್ಕೊಳ್ತಾ ಇರ್ಲಿಲ್ಲ. ಇವರ ನಡುವೆ ಮಾತಿನ ಚಕಮಕಿಯು ಕೂಡ ತಾರಕಕ್ಕೇರಿತ್ತು. ಈ ಎಲ್ಲ ಮಾತಿನ ಚಕಮಕಿಗಳ ನಡುವೆ ತೆರವು ಕಾರ್ಯಾಚರಣೆ ಹೇಗ್ ನಡೀತು, ಹಾಗೆಯೇ ಸಂತೆಯಲ್ಲಿ ಇವರಿಗೆ ನೀಡಿರ್ತಕ್ಕಂತಹ ಮಳಿಗೆಗಳ ಅವು ಕೂಡ ಅಲ್ಲಿ ಸ್ವಚ್ಛತೆ ಇಲ್ಲ, ಅದೆಲ್ಲವೂ ಕೂಡ ಕೆಸರಿನಲ್ಲಿ ವ್ಯಾಪಾರ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಈ ವ್ಯಾಪಾರಿಗಳೆಲ್ಲರೂ ಕೂಡ ಟಾರ್ ರೋಡ್ ನಲ್ಲೇ ಬಂದು ವ್ಯಾಪಾರ ಮಾಡೋದ್ರಿಂದ ಈ ಒಂದು ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹೇಳ್ತಿದ್ದಾರೆ. ಅದೆಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಮೇಡಮ್ ಇವತ್ತೊಂದಿನ ಟೈಮ್ ಕೊಡಿ. ಅದನ್ನ ಅವ್ರು ಕೇಳ್ತಾ ಇರೋದು. ಎಲ್ಲ ತುಂಬಿಕೊಂಡಾಗಿರೋದೆ. ಮಾತಾಡೋಣ
ಹೌದು, ಹೀಗೆ ಬೀದಿ ಬದಿಯಲ್ಲಿ ಇರಿಸ್ಕೊಂಡಿದ್ದಂತ ಅಂಗಡಿಗಳನ್ನ ತೆರವುಗೊಳಿಸಲು ಇವತ್ತು ಯಾವಾಗ ಪೊಲೀಸ್ನವರು ಮತ್ತು ಪುರಸಭೆಯವರು ಆಗಮಿಸಿದ್ರು ಆಗ ಮಾತಿನ ಚಕಮಕಿ ಆಯಿತು. ಜಟಾಪಟಿಯು ಕೂಡ ನಡೆದಂತ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಈ ಕಡೆ ಸೈಡು ಸರ್ಕಲ್ ಸೆಂಟ್ರಲ್ ಖಾಲಿ ಐತೆ, ಆ ಸೈಡ್ ಈ ಸೈಡ್ ಮಾತ್ರ ಇದೆ. ನೀವು ಎತ್ರಿ ನಿಮ್ಮಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಅಂಬೇಡ್ಕರ್ ಭವನ ರೋಡ್ ಅಲ್ಲಿ ನಮ್ದು ಮುಂದೆ ಇದೆ ಸರ್, ಇದು ಬೇಕರಿ ಇದೆಯಲ್ವಾ, ಬೇಕರಿ ಆಪೋಸಿಟ್. ಈ ಕಡೆ ಸೈಡ್ ಸರ್ಕಲ್ ಅಲ್ಲಿ ಸುಮ್ಮನೆ ಒಂದು ದೊಡ್ಡ ಶಾಪ್ ತರ ಮಾಡ್ಬಿಟ್ರೆ ಅದನ್ನ ಡಿವೈಡ್ ಮಾಡಿ ಸ್ವಲ್ಪ ಸ್ವಲ್ಪನೂ ಕೊಟ್ಟಿದ್ರು ಅವರೆಲ್ಲರೂ ಬಿಟ್ಬಿಟ್ಟು ಹೋಗ್ಬಿಟ್ಟು ಗೋಡಲ್ಲಿ ಹಾಕೊಂಡ್ರು ಮುಂದಕ್ಕೆ ಹೋಗ್ಬಿಟ್ಟು. ನಾವು 30 ವರ್ಷದಿಂದ 35 ವರ್ಷದಿಂದ ಜಾಸ್ತಿ ಇನ್ನು ಇಲ್ಲಿ ತೆರವು ನಡೀತಾ ಇದ್ರೆ ಮತ್ತೊಂದು ಕಡೆ ಪುರಸಭೆಗೆ ಓಡಿ ಬಂದಂತ ಇವರು ಅಲ್ಲೇ ಕುಳಿತು ಪ್ರತಿಭಟನೆಯನ್ನ ನಡೆಸಿದ್ರು. ಹಾಗೆಯೇ ಘೋಷಣೆಗಳನ್ನ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಕುಮಾರ್ಗೂ ಕೂಡ ತರಾಟೆಗೆ ತೆಗೆದುಕೊಂಡ್ರು. ಈ ಒಂದು ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿದ್ದು ಹೀಗೆ. ಯೋಚನೆ ಮಾಡಿ, ನೀವು ಅಧಿಕಾರಿಗಳನ್ನ ಆತರೈಸ್ ಮಾಡಬೇಡಿ, ಮತ್ತೆ ರೆಸ್ಪಾಂಡ್ ಮಾಡಿ. ಅಲ್ಲ, ರೆಸ್ಪಾಂಡ್ ನೀವು ಮಾಡಬೇಕು. ಅಲ್ಲ, ನೀವೇ ಕಲ್ಸಿರೋದವ್ರು ಬೇಕು ಅಂತ ನೀವು ಮಾಡ್ಬೋದು ಅಂತ ಹೇಳ್ತಿದ್ರಲ್ಲ. ಈಗ ನಿಮ್ಮ ಪುರಸಭೆ ಅವರೇ ಹೇಳ್ತಾರಲ್ಲಿ ಬೇಕು ಅಂತ ಲೇಟ್ ಮಾಡ್ತಾ ಇದ್ದಾರೆ ನೀವು ಅಂತ ಮತ್ತೆ ಲೋಡ್ ಮಾಡ್ತಿದ್ದಾರೆ. ಫೋನ್ ಮಾಡಿ ಹೇಳಿ ಸರ್. ಅಧಿಕಾರಿಗಳಿಗೆ ಹೆಂಗ್ ಹೇಳ್ತಾರೆ ಗೊತ್ತಾ? ಮೈಂಡಲ್ಲಿ ಇಟ್ಕೊಳ್ಳಿ, ನೀವು ನಮಗ್ ಸೇವೆ ಮಾಡಕ್ಕಿರೋದು ಅದೊಂದು ತಲೆಯಲ್ಲಿ ಇಟ್ಕೊಂಡು ಮಾತಾಡಿ. ವಸೂಲಿ ಮಾಡ್ತೀರಾ? ನೀವು ನಮಗ್ ಸೇವೆ ಮಾಡ್ಬೇಕು, ನಾವು ನಿಮ್ಗಲ್ಲ. ನಂತರ ಮಾಧ್ಯಮದವರು ಪ್ರಭಾರಿ ಅಧ್ಯಕ್ಷರಾಗಿರುವಂತ ಭುವನ ದಿನೇಶ್ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂತ ಮುನಾವರ್ ಅವರನ್ನ ಕೇಳಿದಾಗ ಮುನಾವರ್ ಹೇಳುವಂತದ್ದು, ಇವರಿಗೆ ಈಗಾಗಲೇ ಸಂತೆಯಲ್ಲಿ ಮಳಿಗೆಗಳನ್ನ ನಾವು ಅಲಾಟ್ಮೆಂಟ್ ಮಾಡಿದ್ದೇವೆ, ಅಲ್ಲಿ ಅಂಗಡಿಗಳನ್ನ ಹಾಕೊಳ್ತಾರೆ. ಇನ್ನೊಬ್ಬ ಯಾರೋ ಬೀದಿಯಲ್ಲಿ ಹಾಕೊಂಡಿದ್ರೆ ಅಲ್ಲೂ ಬಂದು ಇವರು ಅಂಗಡಿಗಳನ್ನ ಹಾಕೊಂಡು ಇವರ ಪ್ರತಿಷ್ಠೆಗಾಗಿ ಈ ಒಂದು ಮಳಿಗೆಗಳನ್ನ ಆ ಕಡೆ ಈ ಕಡೆ ಹಾಕೊಳ್ತಿದ್ದಾರೆ. ಹೌದು, ಅಲ್ಲಿ ಸ್ವಚ್ಛತೆಯ ಕೊರತೆ ಇದೆ, ಅದೆಲ್ಲವನ್ನು ಕೂಡ ಸರಿ ಮಾಡ್ತೀವಿ ಅಂತ ಹೇಳೋ ಮಾತನ್ನು ಹೇಳಿದ್ರು. ಡಿಪಾರ್ಟ್ಮೆಂಟ್ ಅವರು ಇವತ್ತು ತೆರವುಗೊಳಿಸಿದ್ದಾರೆ. ಯಾಕೆಂದರೆ ಕಾರಣ ತುಂಬ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ. ನೀವು ಆವಾಗಲೇ ನಮ್ಮ ಅಧ್ಯಕ್ಷರು ಕೇಳಿದ್ರೆ ಅವ್ರಿಗೆ ಸೌಕರ್ಯ ಮಾಡಿ ಅಂಗಡಿಗಳು ಎತ್ತಿಸ್ಬೇಕು ಅಂತ. ಅವ್ರ ಅಂಗಡಿಗಳು ಎತ್ತಿಸ್ಬೇಕು ಅಂತ ಉದ್ದೇಶನೇ ಇಲ್ಲ. ಆದರೆ ಅವರು ನಮ್ಗೆ ಸಹಕರಿಸ್ತಾ ಇಲ್ಲ. ನಾವು ಅಳತೆ ಮಾಡಿ ಒಂದೊಂದು ಕಿತ ಅವ್ರಿಗೆ ಅಳತೆ ಮಾಡಿ ಇಲ್ಲಿಂದ ಆಚೆ ಬರಬೇಡ್ರಿ, ನಿಮ್ಮ ಅನುಕೂಲ ನೀವು ನೋಡ್ಕೊಡ್ರಿ, ಜನಕ್ಕೂ ಅನುಕೂಲ ಆಗಲಿ ಅಂತ ಅವ್ರು ತುಂಬ ರಿಕ್ವೆಸ್ಟು ಮಾಡಿ ಆಫೀಸ್ಗೂ ಕರೆದು ಅಲ್ಲೇ ಸ್ಪಾಟ್ ಮೇಲೆ ಹೋಗಿ ನಮ್ಮ ಮಾಜಿ ಅಧ್ಯಕ್ಷರು ಪದ್ಮನಾಭ ಅವರಿದ್ದರು, ನಾವು ಎಲ್ಲ ಕಿತ ಹೋಗಿ ಅವ್ರಿಗೆ ಹೇಳಿ ಎಲ್ಲ ಮಾಡಿಕೊಟ್ರಿ. ಆಮೇಲೆ ಆಸ್ಪತ್ರೆ ಪಕ್ಕದಲ್ಲಿ ಮೋರಿ ಪೂರ್ತಿ ಇದಾಗೋಗ್ಬಿಟ್ಟಿತ್ತು, ಅದನ್ನು ಮೋರಿ ಕಟ್ಟಿಸಿ ಸ್ಲಾಪ್ ಹಾಕ್ಸಿ ಅವ್ರು ಒಳ್ಳೇದಾಗಲಿ ಅಂತ ಎಲ್ಲ ಮಾಡಿಕೊಟ್ರು. ಅವ್ರು ಏನು ಮಾಡ್ತಾರೆ, ಅಲ್ಲೊಂದು ಅಂಗಡಿ ಇರಬೇಕು, ರೋಡ್ ಮೇಲೆ ಒಂದು ಅಂಗಡಿ ಇರಬೇಕು. ಈ ಕೆಲವು ಜನ ಅಲ್ಲೇ ವ್ಯಾಪಾರ ಮಾಡ್ತಾಯಿದ್ದಾರೆ. ಕೆಲವು ಜನ ಅಲ್ಲಿ ಅವ್ನ ಮುಂದೆ ಅವನೇ ನಾನು ಯಾಕೆ ಅಲ್ಲಿ ಹೋಗ್ಬಾರ್ದು, ರೋಡ್ ಮೇಲೆ ಹೋಗ್ಬಾರ್ದು, ಈ ಆಟದ ಮೇಲೆ ಬಂದು ವ್ಯಾಪಾರ ಮಾಡ್ತಾರೆ. ಅದನ್ನು ಅವರು ಸರಿ ಮಾಡಬೇಕು. ಇವತ್ತು ಆದಷ್ಟು ಜಲ್ದಿ ಆ ಜಾಗನ ನೀವು ಹೇಳ್ತಾ ಇರೋದು ಕರೆಕ್ಟೇ, ಅಲ್ಲಿ ಜಾಗ ಬುರದೆ ಐತೆ, ವ್ಯಾಪಾರ ಮಾಡೋಕ್ಕಾಗಲ್ಲ, ಜನ ಹೋಗಲ್ಲ, ಒಬ್ಬನು ಇಲ್ಲಿದ್ದರೆ ಇನ್ನೊಬ್ಬನು ಅಲ್ಲಿಗೆ ಹೋಗಲ್ಲ ವ್ಯಾಪಾರಕ್ಕೆ, ಸತ್ಯನೇ ಅದು. ಆದರೆ ಎಲ್ಲರೂ ಒಂದೇ ಜಾಗದಲ್ಲಿ ಜಾಗ ಕೊಡಬೇಕು ಅಂತ ತೀರ್ಮಾನ ಮುನ್ಸಿಪಾಲ್ಟಿಯಿಂದ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಆ ಜಾಗ ಇಕ್ಕಿರೋದು, ಇವ್ರಿಗೋಸ್ಕರನೇ ಆ ಜಾಗನ ಆದಷ್ಟು ಜಲ್ದಿ ಟೆಂಡರ್ ಕರೆದು ಅದಕ್ಕೇನು ಅದು ಸಿಮೆಂಟ್ ಹಾಕ್ಸಿ ಅದಕ್ಕೆಲ್ಲ ಇದು ವ್ಯವಸ್ಥೆ ಮಾಡಿನೇ ಕೊಡಬೇಕಲ್ಲಿ. ಈ ಟೈಮಲ್ಲಿ ಕೊಡೋಕ್ಕಾಗಲ್ಲ. ಅವ್ರ ಅಂಗಡಿಗಳು ಎತ್ಕೊಂಡು ಹೋಗೋದು ಆಗಲ್ಲ, ಒಪ್ಕೊತಿರೋದನ್ನ. ಆದರೆ ಅವರು ಸ್ವಲ್ಪ ಸಹಕರಿಸ್ಕೊಂಡು ನೀವು ಹೇಳ್ತಾ ಇರೋದು 100% ಸತ್ಯ. ಅದು ಫುಟ್ಪಾತ್ ನಾವು ಏನು ಮಾಡಿದ್ದೀರಿ ಇವತ್ತು, ಅಂಗಡಿಗಳ ಪಕ್ಕದಲ್ಲಿ ಫುಟ್ಪಾತ್ ಏನು ಮಾಡಿದ್ದೀರಿ, ಕೆಲವರು ಫುಟ್ಪಾಟನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಸಾಮಾನುಗಳು ಇಟ್ಕೊಂಡೋದು ಹೋಗೋಕ್ಕೆ ಬರೋಕ್ಕೆ ದಾರಿ ಇಲ್ದಿರ ಮಾಡಿದ್ದಾರೆ. ಅದಕ್ಕೆ ಮೊನ್ನೆನೇ ಒಂದು ದಿವಸದಲ್ಲಿ ಮೀಟಿಂಗ್ ಮಾಡಿದ್ರೆ ಎಲ್ಲ ಅಂಗಡಿಗಳವ್ರು ಕರೆದು ಎಲ್ಲ ಸ್ಪಾಟ್ ಮೇಲೆ ನಾವೇ ಹೋಗ್ಬಿಟ್ಟು ಆ ಅಂಗಡಿಗಳು ಒಳಗಡೆ ಇಟ್ಕೊಂಡು ಫುಟ್ಪಾತ್ ಏನಿದೆ ಅದು ಬಿಟ್ಬಿಟ್ಟು ಅವರು ವ್ಯಾಪಾರ ಮಾಡಬೇಕು. ಇಲ್ಲಾಂದರೆ ಅದು ಏನು ಸಾಮಾನುಗಳಿದ್ದಾವೆ ಮುನ್ಸಿಪಾಲ್ಟಿನಲ್ಲಿ ಅವ್ರಿಗೆ ನೋಟಿಸ್ ಕೊಟ್ಟು ಸಾಮಾನುಗಳನ್ನ ತುಂಬಿಸೋಕ್ಕೆ ಹೇಳಿದ್ದೀರಿ. ಇನ್ನು ಭುವನ ದಿನೇಶ್ ಅವರು ಕೂಡ ಈ ಒಂದು ತೆರವು ಕಾರ್ಯಾಚರಣೆ ಬಗ್ಗೆ ತನ್ನ ಅಸಹಾಯಕತೆಯನ್ನ
ನಾವು ಯಾವ ಕಡೆ ಕೆಲಸ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎನ್ನುವಂತ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ರು. ಅವ್ರಿಗೆ ನಾವು ಮಾರ್ಕೆಟ್ ಹಿಂದೆಗಡೆ ಫಿಶ್ ಮಾರ್ಕೆಟ್ ಅಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅವ್ರು ಮತ್ತೆ ಅವ್ರ ಹತ್ರ ನಾವು ಒಂದು 6 ತಿಂಗಳು 7 ತಿಂಗಳ ಹಿಂದೆನೇ ಅವ್ರ ಹತ್ರ ಚರ್ಚೆ ಮಾಡಿ ಅವ್ರ ಒಪ್ಪಿಗೆ ತೊಗೊಂಡು ಅವ್ರು ಆಯಿತು ನಾವು ಹಬ್ಬ ಮುಗಿದ್ಮೇಲೆ ಅಲ್ಲಿ ಶಿಫ್ಟ್ ಆಗ್ತೀವಿ ಅಂತೆಲ್ಲ ಒಪ್ಕೊಂಡಿದ್ರು. ಅವ್ರಿಗೇನು ಬೇಕೋ ಅಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ. ಮತ್ತು ಅವ್ರು ಅಲ್ಲಿರೋದ್ರಿಂದ ಟ್ರಾಫಿಕ್ಗೂ ಮತ್ತು ತೊಂದರೆ ಆಗ್ತಾಯಿದೆ. ನೀವು ನೋಡ್ತಾ ಇರ್ತೀರ ಅಲ್ಲಿ ದಿನ 10 ನಿಮಿಷ 15 ನಿಮಿಷ ಜಾಮ್ ಆಗುತ್ತೆ. ಸ್ಕೂಲ್ ಮಕ್ಕಳು ಓಡಾಡೋದಕ್ಕಾಗಲಿ, ವ್ಯಾನ್ಸು ಮತ್ತು ತಾಲೂಕು ಆಫೀಸ್ ಇರೋದಕ್ಕೆ, ನಮ್ಮ ಪುರಸಭೆ ಇರೋದಕ್ಕೆ, ಮಾರ್ಕೆಟ್ಸ್ ಮತ್ತು ಬಸ್ ಸ್ಟಾಪ್ ಎಲ್ಲ ಇರೋದಕ್ಕಲ್ಲಿ ತೊಂದರೆ ಆಗ್ತಾಯಿದೆ. ಅಂಗಡಿಗಳಿರೋದಕ್ಕೆ ಅವ್ರೇನು ಮಾಡ್ತಾರೆ, ಕಾರುಗಳು ಮತ್ತು 2 ವೀಲರ್ಸು ಅಂಗಡಿ ಮುಂದೆನೇ ಹಾಕ್ತಾರೆ. ಅವರು ಹೊಟ್ಟೆ ಮೇಲೆ ಹೊಡಿಬೇಕು ಅನ್ನೋದು ಏನು ನಮಗೆ ಆ ಥರ ಹೊಟ್ಟೆ ಮೇಲೆ ಹೊಡಿಬೇಕು ಅನ್ನೋದು ಉದ್ದೇಶ ಏನಿಲ್ಲ. ಅವ್ರಿಗೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ, ನೀವು ಅಲ್ಲಿ ಹೋಗಿ ಅಂತ ನಾವು ಅವ್ರನ್ನ ಒಪ್ಪಿಸ್ತಾ ಇದ್ದೀವಿ. ಇಲ್ಲ, ಅವ್ರಿಗೆ ಅಲ್ಲಿ ಏನು ಬೇಕೋ ವ್ಯವಸ್ಥೆ ಎಲ್ಲ ನಾವು ಮಾಡಿಕೊಡ್ತೀವಿ. ಎಲ್ಲ ಒಂದೊಂದು ಅಂಗಡಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಎಲ್ಲ ಅವ್ರು ಅಲ್ಲಿ ಹೋಗ್ಲಿ, ಆಮೇಲೆ ಅವ್ರಿಗೆ ಏನು ಬೇಕೋ ಒಂದೊಂದೇ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಅದು ಟೆಂಡರ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಅಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡೋಕ್ಕೆ ಮುಂಚೆನೇ ಇಲ್ಲಿ ಈಗ ಅವ್ರು ಎಲ್ಲಿಗೆ ಹೋಗ್ತಾರೆ, ಇವಾಗ ನೀವು ನಾವು ಮಾತಾಡೋಣ. ಈಗ ಮಳೆ ಟೈಮು, ಮಳೆ ಅಲ್ಲ ನೀವೇ ಹೇಳ್ತೀರಾ, ಇವಾಗ ಟ್ರಾಫಿಕ್ ಬಗ್ಗೆನೂ ನೀವು ಮಾತಾಡ್ತೀರಲ್ವಾ. ಟ್ರಾಫಿಕ್ಗೂ ತೊಂದರೆ ಆಗ್ತಾಯಿದೆ. ಆನೇಕಲ್ಲಲ್ಲಿ ಎಷ್ಟು ಟ್ರಾಫಿಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೂ ಗೊತ್ತು. ಹಾಂ, ಕಾರ್ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲೂ ಅಷ್ಟೇ ತಾಲೂಕು ಆಫೀಸ್ ಮಾತಾಡೋಣ. ಮಾರ್ಕೆಟ್ ಮುಂದೆನೂ ಅಷ್ಟೇ 2 ವೀಲರ್ ಹಾಕ್ತಾರೆ, ಅದ್ರ ಪಕ್ಕ ಕಾರ್ ಹಾಕಿರ್ತಾರೆ. ಅಂಗಡಿ ಇರೋರು ಅಲ್ಲೇ ನಿಲ್ಸ್ಬಿಟ್ಟು ಅಲ್ಲೇ ತಗೊಳ್ತಾರೆ. ತಾಲೂಕು ಮಾರ್ಕೆಟ್ ಅವರು ಬರ್ತಾರೆ ಅಲ್ಲಿ ತಗೊಳ್ಳೋ ತರಕಾರಿ ತಗೊಳ್ಳೋದಕ್ಕೆ, ಹೂವು ತಗೊಳ್ಳೋದಕ್ಕೆ ಅಂಗಡಿ ಮುಂದೆ ನಾವು ಅವ್ರಿಗೆ ತೊಂದರೆ ಮಾಡ್ತಾ ಇಲ್ಲ. ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡೋದಕ್ಕೆ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ಅಷ್ಟೇ, ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ. ಅದೇ ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ. ಅವರು ನಮ್ಮ ಜೊತೆ ಕೋಆಪ್ರೇಟ್ ಮಾಡಬೇಕು ಅಷ್ಟೇ. ವ್ಯವಸ್ಥೆ ಮಾಡಿಕೊಟ್ಟು ನೀವು ಆಮೇಲೆ ಇಲ್ಲಿ ಅಂಗಡಿಗಳು ತೆರವು ಮಾಡಿಸಿ ಅಲ್ಲಿ ನೀವು ಜಾಗ ಕೊಡ್ಬೋದಲ್ಲ. ವ್ಯವಸ್ಥೆ ಮಾಡಿದ ಮುಂದೆ ನೀವು ಜಾಗ ತೆರವು ಮಾಡಿದ್ರೆ ಅವ್ರಿಗೂ ಕಷ್ಟ ಆಗುತ್ತೆ. ಫುಟ್ಪಾತಲ್ಲಿ ಸ್ವಲ್ಪ ಹೂವು ಇಟ್ಕೊಂಡು ಮಾರ್ತೀವಿ. ಬೆಳಗ್ಗೆಯಿಂದ ಅಂಗಡಿಗಳು ಎತ್ತಿಸ್ತಾವ್ರೆ. ನಾವೆಲ್ಲಿ ಹೋಗೋದು, ಎಲ್ಲ ಮುಚ್ಚಿಕ್ಬಿಟ್ಟು ಇಲ್ಲೇ ಓಡಾಡ್ಕೊಂಡಿದ್ದೀವಿ. ಎಲ್ಲರನ್ನೂ ಗಲಾಟೆಗಳು ಮಾಡಿ ಎತ್ತಿಸ್ತಾವ್ರೆ. ನಮ್ಗೆ ಅದು ಬಿಟ್ಟರೆ ಜೀವನ ಇಲ್ಲ. ನಾವೆಲ್ಲಿ ಹೋಗೋದು ಇವಾಗ? ನಮ್ಗೆ ಎಲ್ಲಾದರೂ ದಾರಿ ಕೊಡಿಸ್ಲಿ, ಅಲ್ಲಿ ಅಂಗಡಿಗಳಿಗೆ ಜಾಗ ಕೊಡಲಿ. ನಾವು ಎಲ್ಲರಿಗೂ ಕೊಡಿಸ್ಬೇಕು ಜಾಗ. ದೊಡ್ಡದಾಗಿ ಯಾರ್ಯಾರು ಹಾಕೊಂಡವ್ರು ಎಲ್ಲರೂ ಒಂದು ಕ್ಲೀನಾಗಿ ಜಾಗ ಎಲ್ಲ ಚಿಕ್ಕದು ಮಾಡಿ ಎಲ್ಲರನ್ನೂ ಒಂದು ಲೈನಾಗಿ ಕುಂಡ್ರಿಸಿ ಜಾಗ ಬಿಡಲಿ. ಎಲ್ಲರೂ ಚೆನ್ನಾಗಿರಬೇಕು. ಎಲ್ಲ ಕೂಲಿ ನಾಲಿ ಮಾಡೋರು, ಯಾರಿಗೂ ಯಾರು ಸಾಹುಕಾರ ಏನು ಇಲ್ಲ. ಇಲ್ಲಿ ಪೊಲೀಸರು ಮುನ್ಸಿಪಲರು ಎಲ್ಲರೂ ಬಂದು 2 ದಿನದಿಂದ ವಾರ್ನಿಂಗ್ ಕೊಟ್ಟಿದ್ರು. ಆದರೆ ಇವತ್ತೇ ಜಾಸ್ತಿ ಎಲ್ಲರೂ ಎತ್ತಿಸಿದ್ದಾರೆ. ಎಲ್ಲ ಸೈಡಲ್ಲಿ ಇಟ್ಬಿಟ್ಟು ಬೆಳಗ್ಗೆಯಿಂದ ನಾಷ್ಟ ಇಲ್ಲ, ಕಾಫಿ ಇಲ್ಲ, ಎಲ್ಲ ಒಂದು ಸೈಡಲ್ಲಿ ಕೂತವ್ರೆ ಪಾಪ ಹತ್ಕೊಂಡು ಸುರ್ಕೊಂಡು. ಈ ನ್ಯಾಯ ಎಲ್ಲರಿಗೂ ಭವನ ಸರ್ಕಲಿಂದ ಕೆಳಗಡೆ ಸರ್ಕಲ್ವರೆಗೂ ಮಾತ್ರ ರೋಡ್ ಸೈಡ್ ಅಂಗಡಿಗಳು ಎತ್ತಿಸ್ರಿ ಅಂದ್ಬಿಟ್ಟು ಹೇಳಿರೋದು. ನೋಡಿದ್ರೆ ಇಲ್ಲಿ ಪೊಲೀಸವರು ತಹಸೀಲ್ದಾರ್ಗಳೆಲ್ಲನೂ ಸರ್ಕಲ್ ಅಂಗಡಿ ಎತ್ತಿಸ್ರಿ, ನಿಮ್ಮಿಂದ ಟ್ರಾಫಿಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮದು ಟ್ರಾಫಿಕ್ ಆಗೋ ಥರ ಅಂಗಡಿಗಳೆಲ್ಲ ಎಲ್ಲ ಸೈಡಲ್ಲಿ ಇದ್ದೀರಿ. ತೊಂದರೆ ಮಾಡಿಲ್ಲ, ಆದರೂ ಕೂಡ ಬಂದು ನಮಗೆ ತುಂಬ ದೌರ್ಜನ್ಯ ಮಾಡ್ತಾವ್ರೆ ಪೊಲೀಸರು. ಅದರಲ್ಲಿ ತುಂಬಾ ಥರ ಬರ್ತಾರೆ, ಕೆಟ್ಟದಾಗೆಲ್ಲ ಮಾತಾಡಿಕೊಂಡು. ನಾವೇನು ತಪ್ಪು ಮಾಡಿದ್ದೀರಿ? ನಾವು ಆನೇಕಲ್ಲೋರು, ಬೇರೆ ಊರವರಲ್ಲ. ನಮಗೆ ಇಲ್ಲಿ ಸ್ಥಳ ಇಲ್ಲ ಅಂದರೆ ಬೇರೆ ಊರವ್ರಿಗೈತೆ ಇಲ್ಲಿ ಸ್ಥಳ. ನಮಗೆ ಸ್ಥಳ ಇವಾಗ ನಾವು ಹೆಂಗಿದ್ದೀರೋ ನಮ್ಗೆ ಹಂಗೆ ಜಾಗ ಬಿಟ್ಕೊಡಿ. ಎಲ್ಲ ಅಂಗಡಿಗಳವ್ರಿಗೂ ಸ್ವಲ್ಪ ಜಾಗ ಇಲ್ಲೇ ಅಡ್ಜಸ್ಟ್ ಮಾಡಿ ನೀವೇ ಬಂದು ಕೊಡಿ. ಕೊಟ್ಟಿಲ್ಲ ಅಂದರೆ ನಮಗೆ ಯಾವುದೂ ಇಲ್ಲ. ನಮ್ಮ ಮನೆಯವ್ರಿಗೆ ಕಿಡ್ನಿಗಳ ಪ್ರಾಬ್ಲಮ್ ಇದೆ, ನಾವು ಅವ್ರಿಗೆ ಡೈಲೆಕ್ಸ್ ಮಾಡಿಸ್ಬೇಕು. ನಾವು ತುಂಬ ಸಾಲದವ್ರಾಗ್ಬಿಟ್ಟಿದ್ದೀರಿ. ನಮಗೆ ಯಾರು ಹೆಲ್ಪು ಇಲ್ಲ. ನಾವು ಕಷ್ಟ ಬೀಳಬೇಕು, ನಾವು ನೋಡಬೇಕು. ಕಡೆ ಬಾತ್ರೂಮ್ ವ್ಯವಸ್ಥೆ ಇಲ್ಲ, ನೀರು ವ್ಯವಸ್ಥೆ ಇಲ್ಲ, ಏನು ಮಾಡೋರು? ಶೆಡ್ ವ್ಯವಸ್ಥೆ ಇಲ್ಲಿ, ಕಡೆ ರೋಡ್ ಇಲ್ಲ. ಒಳಗೆ ಒಂದು ಇಲ್ಲಿ ಹೋಗೋದು, ಈಗ ಹೋಗ್ಬೇಡ ಸ್ಟೇಡಿಯಮ್ಗೆ ಹೋಗ್ಬೇಡ ಊರಿ ಅಂದರೆ ಅದು ಬಿಟ್ಬಿಟ್ಟು ಇರೋ ಮುನ್ಸಿಪಾಲ ಬಂದು ಬೇಗ ಬಿಟ್ಟು ಎಸ್ತಾ ಬಂದಾಗಲ್ಲ ಒಳಗೆಲ್ಲ ಬೇಕು. ಅನ್ಕೊಂಡವ್ರೆ ಅವ್ರು, ನಾವು ಕಳ್ಳೆಕಾಯಿ ವ್ಯಾಪಾರ ಮಾಡೋ ಅನ್ಕೊಂಡವ್ರೆ. ತೋರ್ಸಕ್ಕೆ ಬಂದವ್ರನ್ನ ಸರಿ ಅವ್ರು ಬಂದು ತೋರ್ಸಕ್ಕಳಪ್ಪ ಯಾರವ್ರಲ್ಲಿ ಒಳಗೆ ಹೋಗ್ತೀರಿ ಎಲ್ಲರೂ ಇಡೀ ಆನೆಕಟ್ಟು ಒಂದು ಪೂರ್ತಿ ಎಲ್ಲ ಅಂಗಡಿಸ್ಬೇಕು. ಹೋಟ್ಲು ಪಾನಿ ಬಣ್ಣ ಸಮೇತ ಏನಿರ್ಬಾರ್ದು, ಎಲ್ಲ ತೊಳೆ ಹಾಕ್ಸಿ ನಾವು ಹಾಕ್ತೀರಿ. ತಿರ್ಗಿ ಅವ್ರಿಗೆ ಜಾಗ ಮಾಡಿಕೊಡ್ಬೇಕು, ಶೆಡ್ಲ್ ಹಾಕಿ ಕೊಡಬೇಕು. ತಿಂಗಳಿಗೆ ತಗೋಬೇಕು. ಅವರು ಡೈಲಿ ತಗೋತಾರೆ. ಅವರು ಸುಂಕ ಟೆಂಡರ್ ಇಲ್ಲ, ಅದನ್ನು ಬಿಟ್ಟರು. ಆಮೇಲೆ ಕಾರ್ಗಳು ಇವಾಗ ಅಂಗಡಿಗಳೆಲ್ಲ ತೆರವು ಮಾಡೋರಲ್ಲ, ಇವಾಗ ಒಂದ್ಸತಿ ನೀವು
ವಿಡಿಯೋ ಮಾಡ್ಕೊಂಡು ಹೋಗಿ ಎಷ್ಟು ಗಾಡಿಗಳು ನಿಲ್ಲಿಸಿದ್ದಾರೆ ಕಾರುಗಳು ಅಂತ ಅಂದ್ಬಿಟ್ಟು ಚೆಕ್ ಮಾಡಿ, ಎಲ್ಲೆಲ್ಲಿ ನಿಲ್ಲಿಸಿದ್ದಾರೆ ಚೆಕ್ ಮಾಡಿ. ಈಗ ಯಾರೋ ಒಬ್ಬರು ತಪ್ಪು ಮಾಡಿದ್ರೆ ಅಂಥವ್ರಿಗೆ ನೀವು ಪನಿಷ್ಮೆಂಟ್ ಕೊಡಿ. ಯಾರು ಬೈದರು ಅವರು MLA ಕಡೆ ಆಗಲಿ, ತಹಸೀಲ್ದಾರ್ ಕಡೆ ಆಗಲಿ, ಪೊಲೀಸರ ಕಡೆ ಆಗಲಿ, ಪುರಸಭೆ ಕಡೆ ಆಗಲಿ, ಯಾರೇ ಆಗಲಿ ಅವ್ರು ಬೈದ್ರಾ ಅವ್ರಿಗೆ ಪನಿಷ್ಮೆಂಟ್ ಕೊಡಿ. ಅಂಥವ್ರ ಅಂಗಡಿ ಕಂಪ್ಲೀಟ್ ಆಗದೆ ಇದ್ದಂಗೆ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ. ಅದು ಬಿಟ್ಟು ಅಮಾಯಕರಿಗೂ ಒಂದೇ ಬೈದವ್ರಿಗೂ ಒಂದೇ ಅಂತ ಅಂದ್ಬಿಟ್ಟು ಎಲ್ಲ ಅಂಗಡಿ ಹೆಸ್ರೆ ಇವತ್ತು ಇಲ್ಲಿ 100 ಅಂಗಡಿ ಇದೆಯಣ್ಣ, 100 ಜನ ಇದ್ದಾರೆ, ಸಾಲ ಮಾಡಿರ್ತಾರೆ, ಇನ್ನೊಂದು ಮಾಡಿರ್ತಾರೆ, ಪ್ರತಿಯೊಂದು ಮಾಡಿರ್ತಾರೆ. ಮಾಡಿಕೊಂಡು ತಿಂಗಳ ವರ್ಷ ಬಡ್ಡಿ ಕಟ್ಟಬೇಕು, ಅವ್ರ ಗಂಟು ಕಟ್ಟಬೇಕು. ನಾವು ಇಲ್ಲಿ ಬಂಡವಾಳ ಹಾಕಿ ವ್ಯಾಪಾರ ಮಾಡಬೇಕು, ವ್ಯಾಪಾರ ಮಾಡಿಕೊಂಡು ನಾವು ಜೀವನ ಸಾಗಿಸ್ತಾ ಇದ್ವಿ. ಈ ಅಂಗಡಿಗಳವ್ರು ಏನು ಮಾಡ್ತಾರೆ, ಪಾರ್ಕಿಂಗನ್ನು ನೆಪ ಆಗ್ತಾಯಿದ್ದಾರೆ ಅಷ್ಟೇ. ಪಾರ್ಕಿಂಗರ ಇವಾಗ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಲ್ಲ ಅಂಗಡಿ ಮುಂದೆ ಬೈಕ್ಗಳು ನಿಂತಿರ್ತವೆ. ಯಾವತ್ತನ ಬೈಕ್ಗಳು ಎತ್ತಿದಾರಾ, ಕಾರ್ ಎತ್ತಿದಾರಾ? ಬಸ್ ಸ್ಟ್ಯಾಂಡ್ ಹತ್ರ, ಹೋಟ್ಲ್ ಹತ್ರ 1000 ಬೈಕ್ ಇರ್ತವೆ, ಕಾರ್ ಇರ್ತವೆ. ಎತ್ತಿದ್ದಾರೆ ಯಾರಿಗನ? ಯಾಕೆ ಅದಕ್ಕೆ ಮಾತಾಡೋಕ್ಕೆ ದಮ್ಮಿಲ್ವ ಯಾರಿಗೂ? ಸೊ ಇದೇನಾಗಿದೆ ಅಂದರೆ ಮಾಫಿಯಾ ಇದೆ, ಇದರಿಂದ ದೊಡ್ಡ ಮಾಫಿಯಾನೇ ಇರುತ್ತೆ. ಅದನ್ನು ಮಾಫಿಯಾನ ಅಲ್ಲಾಡ್ಸೋಕೆ ಅವ್ರ ಕೈಲಾಗಲ್ಲ. ಇದು ಬಡ ಸಾಮಾನ್ಯರು, ಇಲ್ಲಿರೋರು ಯಾರು ಶ್ರೀಮಂತರಲ್ಲ, ಇಲ್ಲಿನೋ ಎಲ್ಲ ಅಂಗಡಿಗಳವರು ಬಡವ್ರೆ. ಅವ್ರೇನೋ ಹೊಟ್ಟೆ ಪಾಡ್ಕ ಅವ್ರೇನು ಕಳ್ತನ ಮಾಡ್ತಾಯಿಲ್ಲ, ರಾಬ್ರಿ ಮಾಡ್ತಾ ಇಲ್ವಲ್ಲ, ಹೊಟ್ಟೆಪಾಡೇನೋ ದುಡಿಮೆ ಮಾಡ್ತಿದಾರಲ್ಲ. ಸೊ ಅದಕ್ಕೆ ತಡೆ ಹಾಕೋದು ಏನಾಗಿದೆ, ಅದಕ್ಕೆ ಅವ್ರು ತಡೆ ಹಾಕ್ತಾರೆ. ಈಗ ಕಾನೂನು ಬದ್ಧವಾಗಿ ನಾವು ನಿಂತ್ಕೊತೀವಿ, ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಎತ್ತಾರೆ ಅವರು. ಸೊ ನಿಮ್ಗೆ ಅದನ್ನು ವ್ಯವಸ್ಥೆ ಮಾಡೋಕ್ಕೆ ಅದಕ್ಕೆ ದಮ್ಮಿಲ್ಲ. ಬಟ್ ನೀವು ನೀವು ದೌರ್ಜನ್ಯ ತೋರಿಸ್ತಾ ಇದ್ರೆ ಯಾಕೆ ಅಂಗಡಿಗಳವ್ರ ಮೇಲೆ ದೌರ್ಜನ್ಯ ಮಾಡಿ ನೋಡೋಣ. ಒಂದು ವಾರದಲ್ಲಿ ನೀವೆಲ್ಲ ಟ್ರಾಫಿಕ್ ಪುರಸಭೆಯವ್ರಿಗೆ ಎಲ್ಲ ಟ್ರಾಫಿಕ್ ಕ್ಲಿಯರ್ ಮಾಡಿ, ಆಮೇಲೆ ಬಂದು ಇಲ್ಲಿ ಎತ್ತಿ ಅವಾಗ ಇದಾಗುತ್ತೆ ಇರಲ್ಲ, ಧ್ವನಿ ಎತ್ತುತ್ತಾರೆ. ಸಾಮಾನ್ಯ ಜನರೇನಾದರೂ ಧ್ವನಿ ಎತ್ತಿದ್ರೆ ನೀವು ಸುಮ್ಮನೆ ಆಗಬೇಕಾಗುತ್ತೆ. ಈಗ ಯಾರು ಮಾತಾಡ್ತಾ ಇಲ್ಲ ಅಂದ್ಕೊಂಡಿದ್ದೀರಾ, ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡೋಕ್ಕೆ ನಿಂತ್ಕೊಂಡಿದ್ದೀರಾ ಅಂದರೆ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಅದೊಂದು ತಲೆಯಲ್ಲಿ ಇಟ್ಕೊಂಡು ಈಗಲೇ ಯೋಚನೆ ಮಾಡಿ, ಏನಾದರೂ ಡಿಸಿಷನ್ ತೊಗೊಂಡ್ರೆ ಯೋಚನೆ ಮಾಡಿ ಡಿಸಿಷನ್ ತಗೋ. ಒಟ್ಟಿನಲ್ಲಿ ಆನೇಕಲ್ ಪಟ್ಟಣದಲ್ಲಿ ಅಲ್ಲಿ ಈಗಾಗಲೇ ಮಳಿಗೆಗಳನ್ನ ಅವರಿಗೆ ವಿತರಿಸಿದ್ರು. ಅಲ್ಲಿ ವ್ಯಾಪಾರ ಮಾಡದೆ ಬೀದಿ ಬದಿಯಲ್ಲಿ ಬಂದು ವ್ಯಾಪಾರ ಮಾಡೋದ್ರಿಂದ ಇಲ್ಲಿ ಓಡಾಟಕ್ಕೂ ಕೂಡ ಸಮಸ್ಯೆ ಆಗ್ತಿದೆ ಮತ್ತು ಅಲ್ಲಿ ಸ್ವಚ್ಛತೆಯ ಕೊರತೆ ಇರೋದ್ರಿಂದ ನಾವೆಲ್ಲರೂ ಕೂಡ ಬಂದು ಇಲ್ಲಿ ವ್ಯಾಪಾರ ಮಾಡ್ಕೊಳ್ತೇವೆ. ಆದ್ರೆ ಇಲ್ಲಿ ಬಲಾಢ್ಯರನ್ನ ಮತ್ತು ಹಣವುಳ್ಳವರನ್ನ ಮಾತನಾಡಿಸೋದಿಲ್ಲ, ಮತ್ತೆ ಬಡವರ ಮೇಲೆ ಪುರಸಭೆಯವರು ದಬ್ಬಾಳಿಕೆ ಮಾಡ್ತಾರೆ, ಪೊಲೀಸ್ನವರು ದಬ್ಬಾಳಿಕೆ ಮಾಡ್ತಾರೆ ಎನ್ನುವಂತ ಆಕ್ರೋಶವನ್ನ ಬೀದಿ ಬದಿ ವ್ಯಾಪಾರಿಗಳು ವ್ಯಕ್ತಪಡಿಸಿದರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.